ದಿಢೀರನೆ ಇನ್ಸ್ಟಂಟಾಗಿ ಸಾಫ್ಟಾಗಿ ಮಾಡ್ಕೋಬಹುದಾದಂಥ ಒಂದು ದೋಸೆ ರೆಸಿಪಿಯನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹತ್ತಿ ಥರ ಮೃದುವಾಗಿ ಸಾಫ್ಟಾಗಿ ಅವಲಕ್ಕಿಯಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 1 ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2 ಅವಲಕ್ಕಿ ಮಿಕ್ಸ್ ಆಗಿದೆ. ಒಂದು ದಪ್ಪ ಅವಲಕ್ಕಿ, ಒಂದು ಪೇಪರ್ ಅವಲಕ್ಕಿ. ನೀವು ಯಾವುದಾದ್ರೂ ಒಂದು ಅವಲಕ್ಕಿಯನ್ನು ಇಲ್ಲಿ ತೊಗೋಬಹುದು. ಈ ಅವಲಕ್ಕಿಯನ್ನು ನಾನು 2 ರಿಂದ 3 ಸಲ ನೀವು ತೊಳಿಬೇಕಾಗ್ತದೆ. ಪೇಪರ್ ಅವಲಕ್ಕಿ ಆದರೆ ಒಂದೇ ಸಲ ತೊಳೆದ್ರೆ ಸಾಕು. ಈ ಗಟ್ಟಿ ಅವಲಕ್ಕಿ ಆದರೆ 2 ರಿಂದ 3 ಸಲ ತೊಳಿಬೇಕಾಗ್ತದೆ. ನಾನು ಇದನ್ನು 2 ಸಲ ತೊಳಿತಾ ಇದ್ದೀನಿ. ಈಗ ನೋಡಿ, ಇಲ್ಲಿ 2 ಸಲ ನಾನು ತೊಳೆದಿದ್ದೀನಿ. ಎಷ್ಟು ಮೆತ್ತಗಾಗಿದೆ ಅಂದರೆ ಅದರಲ್ಲಿ ಪೇಪರ್ ಅವಲಕ್ಕಿ ಮಿಕ್ಸ್ ಆಗಿದೆ. ಹೀಗಾಗಿ ಹೆಚ್ಚು ನಾನು ತೊಳಿಲಿಲ್ಲ. ಈಗ ಇದರಲ್ಲಿ 1 ಬೌಲಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾವು ಉಪ್ಪಿಟ್ಟು ರವೆ ತೊಗೋತೀವಿ ನೋಡಿ, ಆ ಉಪ್ಪಿಟ್ಟು ರವೆ ಬೇಕಾದರೂ ತೊಗೋಬೋದು. ಇಲ್ಲಾಂದರೆ ನೀವು ಚಿರೋಟಿ ರವೆನೂ ಕೂಡ ತೊಗೋಬಹುದು. ಹಾಗೆಯೇ 1 ಬೌಲಷ್ಟು ಇಲ್ಲಿ ಗಟ್ಟಿ ಮೊಸರನ್ನು ಇಲ್ಲಿ ಹಾಕಿದ್ದೀನಿ. ಸ್ವಲ್ಪ ಹುಳಿ ಇರುವಂಥ ಮೊಸರು ಇದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ ದೋಸೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಅದೇ ಬೌಲ್ನಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತೆ ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಗಟ್ಟಿಯಾಗಿತ್ತು. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಇವಾಗ ಇಲ್ಲಿ 10 ನಿಮಿಷ ಆಗಿದೆ. ಈಗ ನೋಡಿ, 10 ನಿಮಿಷದ ನಂತರ ಸ್ವಲ್ಪ ಗಟ್ಟಿಯಾಗಿದೆ. ಇದು ಮಿಕ್ಸರ್ನಲ್ಲಿ ಇದನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು, ರುಬ್ಕೋಬೇಕು. ಈಗ ಅದನ್ನು ರುಬ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಇಲ್ಲಿ ನೀರು ಸೇರಿಸ್ತಿದ್ದೀನಿ. ನೀರು ಸೇರಿಸಿ ಇಲ್ಲಿ ರುಬ್ಬಿದ್ದೀನಿ. ನೈಸಾಗಿ ರುಬ್ಕೋಬೇಕು ನೋಡಿ. ಇವಾಗ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1/4 ಬೌಲಷ್ಟು ಗೋಧಿ ಹಿಟ್ಟು ಮತ್ತು ನೀರು ಸೇರಿಸಿದ್ದೀನಿ. 1 ಬೌಲಷ್ಟು ನಾನು ಟೋಟಲಾಗಿ 1 ಬೌಲಷ್ಟು ಇಲ್ಲಿ ನೀರು ಸೇರಿಸಿದ್ದೀನಿ. ಸೇರಿಸಿ ಗೋಧಿ ಹಿಟ್ಟಿನ ಜೊತೆಗೆ ಇದನ್ನು ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ. ಈ ಬ್ಯಾಟರ್ ನಾನು ಇಲ್ಲಿ ಬೌಲ್ನಲ್ಲಿ ಹಾಕ್ತಾಯಿದ್ದೀನಿ. ಈ ಬೌಲ್ನಲ್ಲಿ ಹಾಕಿದಾಗೂ ಕೂಡ ನೀವು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಆದರೆ ಗಂಟು ಉಳಿಬಾರ್ದು ಅಂತ ಹೇಳಿ ನಾನು ಮಿಕ್ಸರ್ನಲ್ಲಿ ಹಾಕಿ ರುಬ್ಬಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಸೋಡಾ, 2 ರಿಂದ 3 ಚಿಟಿಕೆಯಷ್ಟು ಅಡಿಗೆ ಸೋಡಾವನ್ನು ಸೇರಿಸಿದ್ದೀನಿ. ಇದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇದನ್ನು ದಿಢೀರಾಗಿ ಮಾಡ್ಕೋಬಹುದು. ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಾವಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಕಾವಲಿ ಬಹಳ ಬಿಸಿ ಆಯಿತು ಅಂದರೆ ನೀವು ಇದರ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ, ಈ ರೀತಿಯಾಗಿ ನೀರು ಚಿಮುಕಿಸಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ನೀವು ದೋಸೆಯನ್ನು ಹಾಕಬಹುದು. ಈಗ ಇದರಲ್ಲಿ ನಾನು ದೋಸೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಹಾಕಿ ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ನಿಮಗೆ ದಪ್ಪ ಬೇಕು ದೋಸೆ ಅಂದರೆ ಹಾಗೆಯೇ ಹಾಕಿ ಬಿಡ್ಬೋದು. ತೆಳ್ಳಗೆ ದೋಸೆ ಬೇಕು ಅಂದರೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೋಲಾಗಿದೆ. ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನಿಮಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಗಜ್ಜರಿಯನ್ನು ತುರಿದು ಮತ್ತು ಸ್ವಲ್ಪ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಹಾಕಬಹುದು. ನಾನಿಲ್ಲಿ ಗಜ್ಜರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಈರುಳ್ಳಿಯನ್ನು ಕೂಡ ಹಾಕಬಹುದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು, ಮತ್ತು ಈರುಳ್ಳಿ ಪಲ್ಯದ ಜೊತೆನೂ ತಿನ್ಬೋದು, ಆಲೂಗಡ್ಡೆ ಪಲ್ಯದ ಜೊತೆನೂ ಕೂಡ ತಿನ್ನಬಹುದು. ಈ ರೀತಿಯಾಗಿ ಚಮಚದ ಸಹಾಯದಿಂದ ಸ್ವಲ್ಪ ಒತ್ತಿ, ಅಂದರೆ ಅದು ಅಂಟ್ಕೊಳ್ಳಿ. ಈಗ ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಈ ದೋಸೆಯನ್ನು ತಿರುಗಿಸಿನೂ ಕೂಡ ಹಾಕಿ ಬೇಯಿಸ್ಕೋಬಹುದು. ಇಲ್ಲ ಅಂದರೆ ಹಾಗೇನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ನೀವು ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಆಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗಿತಾ ಇದ್ದೀನಿ. ಬೇಕಿದ್ದರೆ ನಿಮಗೆ ಪ್ಲೇನಾಗಿಯೂ ಕೂಡ ನೀವು ದೋಸೆ ಮಾಡ್ಕೋಬಹುದು. ನಾನಿಲ್ಲಿ ಮತ್ತೊಂದು ದೋಸೆಯನ್ನು ಪ್ಲೇನಾಗಿ ಹೀಗೇನೆ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹೋಲ್ ಎಷ್ಟು ಚೆನ್ನಾಗಾಗಿದೆ ನೋಡಿ, ಜಾಳಿ ಥರ. ಈಗ ನೋಡಿ, ಇದನ್ನು ತಿರುಗಿಸಿ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಕಲರ್ ಚೆನ್ನಾಗಿ ಬಂದಿದೆ ಅಂಥೇಳಿ. ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಮತ್ತು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.